Hi friends, this is A.R. Mujawar. So today we shall learn about present indefinite, affirmative sentence, negative sentence, interrogative sentence, and negative interrogative sentence. Okay? ಯಾವುದೇ ಕಾರಣವನ್ನ ನಾವು ನೋಡಿದಾಗ ಅದು ಪ್ರೆಸೆಂಟ್ ಇಂಡೆಫಿನಿಟ್ ಇರ್ಬೋದು, ಪ್ರೆಸೆಂಟ್ ಕಂಟಿನ್ಯೂಸ್ ಇರ್ಬೋದು, ಪರ್ಫೆಕ್ಟ್ ಇರ್ಬೋದು, ಪರ್ಫೆಕ್ಟ್ ಕಂಟಿನ್ಯೂಸ್ ಇರ್ಬೋದು, ಪಾಸ್ಟ್ ಟೆನ್ಸ್ ಇರ್ಬೋದು, ಯಾವುದೇ ಕಾರಣ ನೋಡಿದ್ರು ನಾಲ್ಕು ಸೆಂಟೆನ್ಸ್ ಬರ್ತಾವೆ. ಯಾವ್ದಾದ್ರು ಹೇಳಿ? ಅಫರ್ಮೇಟಿವ್ ಅಂದ್ರೆ ಸಾದಾ ವಾಕ್ಯಗಳು. ವಾಕ್ಯಗಳು. ಸೊ ನೆಗೆಟಿವ್ ಅಂದ್ರೆ ನಕಾರಾತ್ಮಕ ವಾಕ್ಯಗಳು. ಓಕೆ, ಇಂಟ್ರಾಗೇಟಿವ್ ಅಂದ್ರೆ ಪ್ರಶ್ನೆ ಮಾಡೋದು. ಪ್ರಶ್ನಾರ್ಥಕ ಅಂತ ಹೇಳ್ತೀವಿ. ನೆಗೆಟಿವ್ ಇಂಟ್ರಾಗೇಟಿವ್ ಅಂದ್ರೆ ನಕಾರಾತ್ಮಕ ಪ್ರಶ್ನಾರ್ಥಕ ಅಂತ ಆಗುತ್ತೆ. ಈಗ ನಮಗೆ ಸಿಂಪಲ್ ಸೆಂಟೆನ್ಸ್ ಮಾಡಕ್ ಬರುತ್ತೆ. ಐ ಗೋ ಟು ಕಾಲೇಜ್ ಅಂತ ಹೇಳ್ತೀನಿ, ಅಥವಾ ಐ ಈಟ್ ಬ್ರೇಕ್ಫಾಸ್ಟ್ ಅಂತ ಹೇಳ್ತೀನಿ, ಅಥವಾ ಐ ಡ್ರಿಂಕ್ ಟೀ ಅಂತ ಹೇಳ್ತೀನಿ. ಇದು ನೆಗೆಟಿವ್ ಯಾಕೆ ಮಾಡ್ಬೇಕು? ನಾನು ಬೆಳೆಯುವುದಿಲ್ಲ ಅಂತ ಹೇಳ್ಬೇಕಾಗಿದೆ, ಅಥವಾ ನಾನು ಕಲಿತಿಲ್ಲ ಅಂತ ಪ್ರಶ್ನೆ ಮಾಡಬೇಕಾಗಿದೆ. ಅದನ್ನ ಹೇಗ್ ಮಾಡ್ಬೇಕು ಅನ್ನೋದನ್ನ ನಾನು ಇಲ್ಲಿ ತೋರಿಸ್ತಾ ಇದೀನಿ. ಒಂದು ನೆನ್ಪಿಟ್ಕೊಳ್ಳಿ, ಐ, ವಿ, ಯು, ದೇ ಬಂದಾಗ, ಅಥವಾ ಬೋತ್ ಆಫ್ ದೆಮ್, ಆಲ್ ಆಫ್ ದೆಮ್ ಬಂದಾಗ ನೋ ಬರಬೇಕು. ಓಕೆ, ಈ ಫಾರ್ ಎಕ್ಸಾಂಪಲ್ ನೋ ಅಂದ್ರೆ ಈಗ ಮಾಡು ಅಂತ ಆಗುತ್ತೆ. ಈಗ ಐ ಗೋ ಟು ಕಾಲೇಜ್ ಅಥವಾ ಐ ರೈಟ್ ಅ ಲೆಟರ್, ಐ ಬಂದಾಗ ಐ ರೈಟ್ ಅ ಲೆಟರ್. ಇದು ನೆಗೆಟಿವ್ ಸೆಂಟೆನ್ಸ್ ಮಾಡೋದಾಗ ಏನ್ ಮಾಡ್ಕೊಳ್ಳಿ, ಐ ಡು ನಾಟ್ ರೈಟ್ ಅ ಲೆಟರ್ ಅಂತ ಆಗುತ್ತೆ. ಐ ಡು ನಾಟ್ ಡಸ್ ನಾಟ್ ಇದ್ರೆ ಹಿ ಶೀಟ್ ಬಂದಾಗ ಡಸ್ ಆಗುತ್ತೆ. ಹಿ ಶೀಟ್ ಅಂಡ್ ನೌನ್ ಬಂದಾಗ ಡಸ್ ಆಗುತ್ತೆ. ಎಲ್ಲಿ ಪ್ರೆಸೆಂಟ್ ಇಂಡೆಫಿನಿಟ್. ಆದ್ರೆ ಇದಕ್ಕೆ ಏನಾಗುತ್ತೆ, ಐಗೆ ಡೂ ಆಗುತ್ತೆ. ಇಲ್ಲ ನಾನು ಆಲ್ರೆಡಿ ಬರ್ತಿದ್ದೀನಿ, ಐ ಡು, ವಿ ಡು, ಯು ಡು, ದೇ ಡು. ಇದೆಲ್ಲ ಡೂ ಅಂದ್ರೆ ಏನು? ಹೆಲ್ಪಿಂಗ್ ವರ್ಕ್, ಸಹಾಯ ಕ್ರಿಯಾಪದ. ಐ ಡು ನಾಟ್ ರೈಟ್ ಅ ಲೆಟರ್, ನಾನು ಪತ್ರ ಬರೆಯುತ್ತೀನಿ. ಡೂ ಐ ರೈಟ್ ಅ ಲೆಟರ್? ಸೊ ಪ್ರಶ್ನೆ ಮಾಡ್ಬೇಕಾದ್ರೆ ಯಾವಾಗೂ ಹೆಲ್ಪಿಂಗ್ ವರ್ಕ್ ಮೊದಲು ಬರಬೇಕು, ಡೂ ಮೊದಲು ಬರ್ಬೇಕು. ಡೂ ಐ ರೈಟ್ ಅ ಲೆಟರ್? ನಾನು ಪತ್ರ ಬರೆಯುತ್ತೇನೆ, ಡೂ ಐ ನಾಟ್ ರೈಟ್ ಅ ಲೆಟರ್? ನಾವೀಗ ಪತ್ರ ಬರೆಯುತ್ತೇವೆ, ವಿ ರೈಟ್ ಅ ಲೆಟರ್. ನಾವೀಗ ಪತ್ರ ಬರೆಯುವುದಿಲ್ಲ, ನೆಗೆಟಿವ್ ಸೆಂಟೆನ್ಸ್, ವಿ ಡು ನಾಟ್ ರೈಟ್ ಅ ಲೆಟರ್. ನಾವೀಗ ಪತ್ರ ಬರೆಯುತ್ತೇವೆ, ಪ್ರಶ್ನೆ ಮಾಡಿದ್ರೆ ಡೂ ವಿ ರೈಟ್ ಅ ಲೆಟರ್? ನಾವೀಗ ಪತ್ರ ಬರೆಯುತ್ತಿದ್ದೇವೆ, ಡೂ ವಿ ನಾಟ್ ರೈಟ್ ಅ ಲೆಟರ್? ಓಕೆ, ನೀವು ಈಗ ಕಾಲೇಜಿಗೆ ಹೋಗುತ್ತೀರಿ, ಯು ಗೋ ಟು ಕಾಲೇಜ್. ನೀವೀಗ ಕಾಲೇಜಿಗೆ ಹೋಗುವುದಿಲ್ಲ, ಯು ಡು ನಾಟ್ ಗೋ ಟು ಕಾಲೇಜ್. ನೀವೀಗ ಕಾಲೇಜಿಗೆ ಹೋಗುತ್ತೀರಾ, ಡು ಯು ಗೋ ಟು ಕಾಲೇಜ್? ನೀವೀಗ ಕಾಲೇಜಿಗೆ ಹೋಗೋದಿಲ್ಲವೇ, ಡು ಯು ನಾಟ್ ಗೋ ಟು ಕಾಲೇಜ್? ಈಗ ಅದೇ ಈ ಶೀಟ್ ಬಂದಾಗ he ರೈಟ್ಸ್ ಎ ಲೆಟರ್, ಅವನು ಈಗ ಪತ್ರ ಬರೆಯುತ್ತಾನೆ. he ಡಸ್ ನಾಟ್ ರೈಟ್ ಅ ಲೆಟರ್, ಅವನು ಈಗ ಪತ್ರ ಬರೆಯುವುದಿಲ್ಲ. ಡಸ್ ಹಿ ರೈಟ್ ಅ ಲೆಟರ್? ಅವನು ಈಗ ಪತ್ರ ಬರೆಯುತ್ತಾನೆ. ಡಸ್ ಹಿ ನಾಟ್ ರೈಟ್ ಅ ಲೆಟರ್? ಅವನು ಈಗ ಪತ್ರ ಬರೆಯುವುದಿಲ್ಲ. ಅದೇ ರೀತಿಗೆ ಹಿ, ಶಿ, ಇಟ್ ಅನ್ನ ಮತ್ತೆ ನೌನ್ ಅನ್ನ, ಅಂದ್ರೆ ನೌನ್ ಅಂದ್ರೆ ಯಾವತ್ತು ಪರ್ಸನ್ ಅಥವಾ ಹುಡುಗನ ಹೆಸರು ಇರ್ಬೋದು, ಹುಡುಗಿ ಇರ್ಬೋದು. ಓಕೆ, ಈ ಬದಲಾಗಿ ರಾಜು ಅಂತ ತಿಳ್ಕೊಳ್ಳಿ, ಶಿ ಬದಲಾಗಿ ರಾಣಿ ಅಂತ ತಿಳ್ಕೊಳ್ಳಿ. ಸೊ ಈ ರೀತಿಯಾಗಿ ನೀವು ಈ ಅಫರ್ಮೇಟಿವ್, ನೆಗೆಟಿವ್, ಇಂಟರಾಗೇಟಿವ್ ಸೆಂಟೆನ್ಸ್ ಅನ್ನ ಪ್ರಾಕ್ಟೀಸ್ ಮಾಡಲೇಬೇಕು. ಯು ಮಸ್ಟ್. ನೋಡಿ, ತಿಳ್ಕೊಳ್ಳೋದು ಬೇರೆ, ಹೇಳೋದು ಬೇರೆ. ಈಗ ನಮ್ಗೆ ಇಂಗ್ಲಿಷ್ ಹೇಳ್ಬೇಕಾಗಿ, ಓಕೆ, ನಾವು ಇಂಗ್ಲಿಷ್ ಕಲಿಯಕ್ ಮಾಡ್ತಾ ಇಲ್ಲ, ಇಂಗ್ಲಿಷ್ ಮಾತಾಡಕ್ ಮಾಡ್ತಾ ಇಲ್ಲ. ಅದಕ್ಕೆ ನಾವ್ ಏನ್ ಮಾಡ್ಬೇಕಾಗಿದೆ, ಇದನ್ನ ಸೆಂಟೆನ್ಸಸ್ ಅನ್ನ ರಿಪೀಟ್ ಮಾಡ್ಬೇಕು. ಇಲ್ಲಿ ನೋಡಿ, ದಿಸ್ ಈಸ್ ಡೂ, ಹಿ ಶೀಟ್ ಬಂದಾಗ ಡಸ್. ನೆನ್ಪಿಟ್ಕೊಳ್ಳಿ, ಇದನ್ನ ಚಾರ್ಟ್ ಬರೆದಿದ್ದೀನಿ, ನೀವು ಬರೆದು ನನಗೆ ವಾಟ್ಸ್ಆಪ್ ಮಾಡಿ. ನನ್ನ ನಂಬರ್ ನಿಮ್ಗೆ 7760010998 ಗೆ ನೀವು ವಾಟ್ಸ್ಆಪ್ ಮಾಡಿ. ಖಂಡಿತವಾಗಿ ಮುಂದಿನ ಕ್ಲಾಸಲ್ಲಿ ಮತ್ತೆ ನಾನು ಬೇರೆ ಒಂದು ಟಾಪಿಕ್ ಎಲ್ಲ ತಗೊಂಡು ಪ್ರಾಕ್ಟೀಸ್ ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಟೇಕ್ ಕೇರ್.